ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಮೈಸೂರು ಸಿಲ್ಕ್ ಸೀರೆ ತೋರಿಸೋಣ ಅಂತ ತಂದಿದ್ದೀನಿ. ಫ್ರೆಂಡ್ಸ್, ಈ ಮೈಸೂರು ಸಿಲ್ಕ್ ಸೀರೆ ಸ್ಪೆಷಲ್ ಏನಪ್ಪ ಅಂತಂದರೆ, ಇಷ್ಟು ದಿನ ನಾನು ಯಾವುದೇ ಚೆಕ್ಸ್ ಸೀರೆ ತೋರಿಸಿರಲಿಲ್ಲ. ಚೆಕ್ಸ್ ಇರೋ ಸೀರೆ ತೋರಿಸಿರಲಿಲ್ಲ. ಇದು ಮೈಸೂರು ಸಿಲ್ಕ್ ಸೀರೆ ಸೆಲ್ಫ್ ಕಲರಲ್ಲೇ ಡಬಲ್ ಚೆಕ್ಸ್ ಇದೆ ನೋಡಿ. ಡಬಲ್ ಚೆಕ್ಸ್, ದೊಡ್ಡ ದೊಡ್ಡ ಚೆಕ್ಸು, ಡಬಲ್ ಚೆಕ್ಸು. ಬಾರ್ಡರ್ ತುಂಬ ಚೆನ್ನಾಗಿದೆ. ಬಾರ್ಡರ್ ತುಂಬ ಚೆನ್ನಾಗಿದೆ, ಗಟ್ಟಿ ಬಾರ್ಡರ್ ಅನಿಸುತ್ತೆ ನೋಡೋಕ್ಕೆ. ಸೀರೆ ಓಪನ್ ಮಾಡ್ತೀನಿ ನೋಡಿ. ಹೇಗಿದೆ ಫ್ರೆಂಡ್ಸ್? ಕಲರ್ ಸೂಪರ್ ಆಗಿದೆಲ್ಲ. ಆ್ಯಕ್ಚುಲಿ ವಿಡಿಯೋನಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ನೋಡೋಷ್ಟು ಡಾರ್ಕ್, ಈ ವಿಡಿಯೋಲಿ ಕಾಣಿಸ್ತಾ ಇರೋಷ್ಟು ಡಾರ್ಕ್ ಇಲ್ಲ ಇದು. ಓಕೆ, ಸೊ ಇದು ಎರಡೂ ಸೈಡು ಒಂದೇ ಲೆಂತ್ ಬಾರ್ಡರು, ಒಂದೇ ಡಿಸೈನ್ ಬಾರ್ಡರ್ ಇದೆ. ಯಾಕೆ ನಾನು ಇದು ಹೇಳ್ತೀನಿ ಈ ಥರ ಅಂತಂದರೆ, ಕೆಲವು ಸೀರೆಗೆ ಸಿಂಗಲ್ ಸೈಡ್ ಬಾರ್ಡರ್ ಇರುತ್ತೆ, ಕೆಲವು ಸೀರೆಗೆ ಕೆಳಗಡೆ ದೊಡ್ಡ ಬಾರ್ಡರ್ ಇದು, ಮೇಲ್ಗಡೆ ಚಿಕ್ಕ ಬಾರ್ಡರ್ ಇರುತ್ತೆ. ಸೊ ಹಾಗಾಗಿ ಕನ್ಫ್ಯೂಷನ್ ಇರಬಾರ್ದು ಅಂತ ಎರಡೂ ಕಡೆ ಒಂದೇ ಥರ ಬಾರ್ಡರ್ ಇದೆ ಅಂತ ಹೇಳ್ತೀನಿ. ಚೆಕ್ಸ್ ತುಂಬ ಚೆನ್ನಾಗಿದೆ. ಇದೇ ಥರ ಸಿಂಗಲ್ ಚೆಕ್ಸು ಬರುತ್ತೆ. ಸಿಂಗಲ್ ಚೆಕ್ಸು ಈ ಸೈಜು, ಮತ್ತು ಇನ್ನೊಂದು ಸ್ವಲ್ಪ ಚಿಕ್ಕ ಚೆಕ್ಸು, ಇನ್ನೊಂದು ಸ್ಮಾಲ್ ಚೆಕ್ಸ್ ಬರುತ್ತೆ, ಆಯಿತಾ. ಸೊ ಇದು KSIC ಮೈಸೂರು ಸಿಲ್ಕ್ ಕ್ರೇಪ್ ವೆರೈಟಿನಲ್ಲಿ ಚೆಕ್ಸ್ ಇದು ಸೀರೆ ಇದು. ಆಮೇಲೆ ಇದರ ಸೆರಗು ತೋರಿಸ್ತೀನಿ. ನನಗೆ ಈ ಕಲರ್ ಭಾಳ ಅಟ್ರಾಕ್ಟಿವ್ ಆಗಿತ್ತು ಈ ಕಲರು. ಆ್ಯಕ್ಚುಲಿ ತಗೊಂಡಾಗ ಬೇರೆ ಯಾರೋ ಇಟ್ಕೊಂಬಿಟ್ಟಿದ್ರು ಈ ಸೀರೆ. ಅದೇ ಕೆಲಸ 10 ನಿಮಿಷ ವೆಯ್ಟ್ ಮಾಡಿದ್ದೀನಿ, ಅವರು ಅದನ್ನು ಬಿಡ್ತಾರ ತಗೊಳ್ಳೋಣ ಅಂತ. ಫೈನಲಿ ಅವ್ರಿಗೆ ಮೋಸ್ಟ್ಲಿ ಏನೋ ಕಲರ್ ಸೆಟ್ ಆಗಿಲ್ಲ ಅಂತ ಕಾಣುತ್ತೆ, ಅವ್ರು ಬಿಟ್ಟರು. ನಾನು ಎತ್ಕೊಂಬಿಟ್ಟೆ ಈ ಸೀರೆ. ಆ್ಯಂಡ್ ಈ ಸೀರೆ ಬೆಲೆ ಬಂದು 32,000 ರುಪೀಸ್. ಯಾಕೆ ಇಷ್ಟು ಕಾಸ್ಟ್ಲಿ? 32,000 ರುಪೀಸ್ ಅಂತ ಹೇಳ್ತಾ ಇದ್ದೀನಿ. ಕಾಸ್ಟ್ಲಿ ಯಾಕೆ ಅಂತಂದರೆ, ಈ ಡಬಲ್ ಲೈನ್ಸ್ ಇದೆ ಆಲ್ ಓವರ್ ಸೀರೆ. ಡಬಲ್ ಲೈನ್ಸ್ ಅಂದರೆ ಜರಿ ಜಾಸ್ತಿ ಇದೆ ಇದರಲ್ಲಿ, ಜರಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ಇದು ಕಾಸ್ಟ್ಲಿ ಸೀರೆ. ಇಷ್ಟು ಕಾಸ್ಟ್ಲಿ ಸೀರೆಯನ್ನು ನಿಮ್ಗೆ ಯಾರೋ ಕೇಳಿದ್ರು, ಅದಕ್ಕೆ ಹೇಳ್ತಾ ಇದ್ದೀನಿ. ಇಷ್ಟು ದುಡ್ಡು ನೀವು ಸೀರೆ ಹೆಂಗೆ ಹಾಕ್ತೀರಾ, ನಿಮ್ಗೆ ಹೆಂಗೆ ಮನಸ್ಸು ಬರುತ್ತೆ ಅಂತ. ಒಂದೇ ಸತಿ ಕ್ಯಾಶ್ ಇಟ್ಕೊಂಡು ಹೋಗಿ ತೊಗೋಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ ಈ ಸೀರೆಗಳು, ಎಸ್ಪೆಷಲಿ KSIC ಮೈಸೂರು ಸಿಲ್ಕ್ ಸೀರೆ. ಸೊ ದಟ್ ನನಗೇನಪ್ಪ ಅಂತಂದರೆ, ಅಲ್ಲಿ ಈ ಸ್ಕೀಮ್ ಅನ್ನೋದಿದೆಯಲ್ಲ, ಅದು ಎಲ್ಲರಿಗೂ ಒಂದು ಪ್ಲಸ್ ಅಂತಲೇ ಹೇಳಬೇಕು. ಯಾರ್ಯಾರು ಮೈಸೂರು ಸಿಲ್ಕ್ ಸೀರೆ ಲವರ್ಸ್ ಇರ್ತಾರೆ ಅವ್ರಿಗೆ ಅದು ಒಂದು ಪ್ಲಸ್ ಪಾಯಿಂಟು. ಸ್ಕೀಮ್ ಹಾಕಿದಾಗ ನಮಗಷ್ಟು ಗೊತ್ತಾಗಲ್ಲ, ಯಾಕಂದರೆ ಸ್ಮಾಲ್ ಅಮೌಂಟ್ಸು ಅಂತ ಪೇ ಮಾಡ್ತೀವಿ. ಫೈನಲಿ ಒಂದು ಒಳ್ಳೆ ಅಮೌಂಟ್ ಆಗಿರುತ್ತೆ. ಆ ಅಮೌಂಟಿಗೆ ತಕ್ಕಂತೆ ನಮಗೆ ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನು ತೊಗೋತೀವಿ. ಸೊ ಅದರಿಂದ ಸ್ಕೀಮ್ ಸಿಸ್ಟಮ್ ಅನ್ನೋದು ಭಾಳ ಒಂದು ವರದಾನ ಆಗಿದೆ KSIC ವಿಷಯದಲ್ಲಿ ಅಂತ ನಾನು ಹೇಳ್ತೀನಿ. ಎಸ್ಪೆಷಲಿ ನನಗೆ ಯಾಕೆ ಅಷ್ಟು ಸೀರೆ ಕಲೆಕ್ಟ್ ಆಗಿದೆ ಅಂದರೆ, ಒಂದು ನನ್ನ ಹಿರಿಯರಿಂದ ಬಂದಿರೋದು, ಇನ್ನೊಂದು ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅದು ಸ್ಕೀಮ್ ಅನ್ನೋದು ಹಾಕ್ಕೊಂಡು ಕರೆಕ್ಟಾಗಿ ನನ್ನ ಹತ್ರ ಯಾವುದಿಲ್ಲ, ಯಾವ ವೆರೈಟಿ ಇಲ್ಲ ಅಂತ ನೋಡಿಕೊಂಡು ನಾನು ತೊಗೊಳ್ತೀನಿ. ಹಾಗಾಗಿ ಸೀರೆಗಳು ಸೇರಿಕೊಂಡಿದೆ. ಆಮೇಲೆ ಈ ಮುಂಚಿನ ವೀಡಿಯೋನಲ್ಲೂ ಕೆಲವ್ರು ಯಾರೋ ಕೇಳಿದರು, ಯಾವುದಕ್ಕೆ ಅಷ್ಟೊಂದು ಸೀರೆ ಇಟ್ಕೊಂಡಿದ್ದೀರಾ ಅಂತ. ಆ್ಯಂಡ್ ನಾನು ಅದು ಅಲ್ಲದೆ ನಾನು ಕೆಲವು ಬೇರೆ ವೀಡಿಯೋಸ್ನೂ ನೋಡಿದ್ದೀನಿ. ಒಂದೊಂದು ವೀಡಿಯೋನಲ್ಲಿ 25 ಸೀರೆ 50 ಸೀರೆ ತೋರಿಸಿರೋರು ಇದ್ದಾರೆ. ಫಸ್ಟಲ್ಲಿ ನಾನು ಅನ್ಕೋತಾ ಇದ್ದೆ, ಹೆಂಗೆ ತಗೋತಾರೆ ಇಷ್ಟಿಷ್ಟು ಕಾಸ್ಟ್ಲಿ ಸೀರೆಗಳು, ಹೆಂಗೆ ಸಾಧ್ಯ ಅಂತ. ಆಮೇಲೆ ನನಗೆ ಆ ಸ್ಕೀಮ್ ಅನ್ನೋ ಇದು ಬಂದಮೇಲೆ ಗೊತ್ತಾದಮೇಲೆ, ಓಹೋ ಹಿಂಗೆ ತೊಗೋಬೇಕಾ ಈ ಸೀರೆಗಳು ಅಂತ. ಸ್ಕೀಮಲ್ಲಿ ಜಸ್ಟ್ ಲೈಕ್ ಅನ್ ಆರ್ ಡಿ ಥರ ಹಾಕ್ಕೊಂಡು ತೊಗೊಂಡು ಕಲೆಕ್ಟ್ ಆಗಿರೋ ಸ್ಯಾರೀಸು ಇಷ್ಟು ನಮ್ಮದು. ಸೊ ಈಗ ನೋಡಿ, ಇಲ್ಲಿ ಕೋಡ್ ಇದೆ KSIC A048372. ಇದು ಈ ಸೀರೆಯ ಕೋಡು. ಜೊತೆಗೆ ಇಲ್ಲೊಂದು ಹಾಲೋಗ್ರಾಮ್ ಕೂಡ ಇದೆ ಇದಕ್ಕೆ ನೋಡಿ. ಹಾಲೋಗ್ರಾಮಲ್ಲಿ ಕಾಣ್ತಿದೆಯಾ KSIC ಅಂತ ಹಾಲೋಗ್ರಾಮ್ ಇದೆ. ಸಾಲದಕ್ಕೆ ಇಲ್ಲಿ ಪ್ರಿಂಟ್ ಇದೆ KSIC 100% ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಪೂರ್ತಿ ಓಪನ್ನೇ ಮಾಡಿಬಿಡ್ತೀನಿ ಬನ್ನಿ. ನೋಡಿ, ಇದಕ್ಕೆ ನಾನು ಪಿಕೋ ಎಲ್ಲ ಹಾಕ್ಸಿದ್ದೀನಿ, ಬಟ್ ಇನ್ನೂ ಉಟ್ಕೊಂಡಿಲ್ಲ. ಅಕೇಶನಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಯಾವುದಾದ್ರು ಒಂದು ಒಳ್ಳೆ ಅಕೇಶನ್ ಬಂದರೆ ಈ ಸೀರೆ ಉಟ್ಕೊಂಡು ಇದಕ್ಕೆ ಯಾವ ಬ್ಲೌಸ್ ಹಾಕ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಫಸ್ಟು ಹೊಳೆದಿದ್ದು ಇದೇ ಬಣ್ಣದ ಬ್ಲೌಸು ತೊಗೊಳ್ಳೋಣ ಅಂತ. ಎರಡನೇ ಆಲೋಚನೆ ಬಂದಿದ್ದು ಇದರಲ್ಲೇ ತುಂಬ ಡಾರ್ಕರ್ ಶೇಡ್ ತೊಗೊಳ್ಳೋಣ, ವರ್ಕ್ ಮಾಡಿಸ್ಕೊಳ್ಳೋಣ ಅಂತ. ಮೂರನೇ ಆಲೋಚನೆ ಬಂದಿದ್ದು ಎಕ್ಸಾಕ್ಟ್ ಆಪೋಸಿಟ್ ಕಾಂಬಿನೇಷನ್ ಯಾವುದಾದ್ರೂ ಹಾಕ್ಕೊಳ್ಳೋಣ ಅಂತ ಬಂತು. 3 ಆಲೋಚನೆ. ಅದರಲ್ಲಿ 2 ಆಲೋಚನೆ
ಕೈಯಲ್ಲೇ ಇರೋದು. ಮೂರನೇ ಆಲೋಚನೆ, ಅದು ನಾನು ಅಂಗಡಿಗೆ ಹೋಗಿ ಕೊಂಡ್ಕೋಬೇಕು. ದಟ್ ಈಸ್ ಡಾರ್ಕರ್ ಶೇಡ್ ಕೊಂಡ್ಕೋಬೇಕು. ನನ್ನ ಹತ್ರ ಯಾವುದು ಡಾರ್ಕರ್ ಶೇಡ್ ಇಲ್ಲ. ಸೊ ಇರೋದ್ರಲ್ಲಿ 2 ಬ್ಲೌಸನ್ನು ನಾನು ಮ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ನಾನು 2 ಬ್ಲೌಸ್ ಯಾವುದು ಅಂತ. ಒಂದು ಬ್ಲೌಸ್ ಬಂದು ಗೋಲ್ಡ್ ಕಲರ್. ಆಲ್ಮೋಸ್ಟ್ ಎಲ್ಲ ಮೈಸೂರು ಸಿಲ್ಕ್ ನಾನು ಹೇಳ್ತೀನಿ ಗೋಲ್ಡ್ ಕಲರು. ಅದು ಪಫ್ ಸ್ಲೀವ್ಸ್ ಇದೆ. ಹೊಲಿಸ್ದೆ ಒಂದು ಪಫ್ ಸ್ಲೀವ್ಸ್ ಹೊಲ್ಸ್ಕೊಂಬಿಟ್ಟಿದ್ದೀನಿ. ಸೊ ಏನದು ಖುಷಿ ಅಂದರೆ ಖುಷಿ. ಅದು ಇಷ್ಟ ಹಾಕಿ ಮೊದಲು ನಂಗೆ ಲೈಕ್ ಆಗ್ತಿರ್ಲಿಲ್ಲ, ನನಗೆ ಸೂಟ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಹೊಲ್ಸ್ಕೊಂಡಿರಲಿಲ್ಲ ನಾನು ಯಾವುದು. ಹೊಲಿಸ್ದೆ ಇದೊಂದು ಪಫ್ ಸ್ಲೀವ್ಸ್ ಹೊಲ್ಸ್ಕೊಂಡ್ಬಿಟ್ಟು ಏನು ಹಂಗೆ ಹಬ್ಬ ಎಲ್ಲ ಮೈಸೂರು ಸಿಲ್ಕದ್ದು ಹಾಕ್ಕೊಂಡಿದ್ದೆ. ಖುಷಿ ಪಟ್ಟಿದ್ದೆ. ಸೊ ಇದು ಒಂದು ಬ್ಲೌಸು. ಅಫ್ಕೋರ್ಸ್ ಇದು ಎಲ್ಲ ಮೈಸೂರು ಸಿಲ್ಕ್ ಸೀರೆಗೂ ಮ್ಯಾಚ್ ಆಗುತ್ತೆ, ಡೌಟೇ ಇಲ್ಲ. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ ಇಟ್ಕೊಂಡಿರೋದು ನಾನು, ಎಕ್ಸಾಕ್ಟ್ ಆಪೋಸಿಟ್ ಮ್ಯಾಚಿಂಗ್. ಏನಪ್ಪ ಅಂದರೆ ಇದು ಸಂಬಂಧನೇ ಇಲ್ಲ, ಎರಡಕ್ಕೂ ಕಲರ್ ಸಂಬಂಧನೇ ಇಲ್ಲ. ಹಂಗೆ ಅಲ್ವಾ ಇವಾಗ ಹಾಕೊಳ್ಳೋದೆಲ್ಲ ಡಿಸೈನರ್ ವೇರ್ ಅಂದರೆ ಅಷ್ಟೇ. ಇದು ಮಸ್ತಾಗಿ ಕಾಣುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ಪ್ರೇರಣೆ ಏನಪ್ಪ ಅಂದರೆ ಆ ಪಿಂಕ್ ಕಲರ್ದಕ್ಕೆ ಈ ಬ್ಲೌಸ್ ಹಾಕ್ಕೊಂಡಿದ್ದೆ ಒಂದು ಸತಿ. ಯಾಕೆ ಹಾಕ್ಕೊಂಡೋ ಗೊತ್ತಿಲ್ಲ. ಅವತ್ತು ಎಲ್ಲರೂ ಸಿಕ್ಕಾಪಟ್ಟೆ ಕಾಂಪ್ಲಿಮೆಂಟ್ಸ್ ಕೊಟ್ಬಿಟ್ರು. ಹಾಗಾಗಿ ಇದು ಈ ಥರ ಪ್ರಯೋಗ ಮಾಡೋ ಅಂಥ ಮೂಡು ಶುರು ಆಗಿಬಿಡ್ತು. ಅದರಲ್ಲೂ ಮೈಸೂರು ಸಿಲ್ಕ್ ಸೀರೆಗಳಿಗೆ ಇನ್ಯಾವುದಕ್ಕೂ ಆಪ್ಷನ್ ಬರಲ್ಲ, ಯಾಕಂದರೆ ಎಲ್ಲ ವಿತ್ ಬ್ಲೌಸ್ ಇರುತ್ತೆ. ಸೊ ಹಾಗಾಗಿ ಇದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಗೋಲ್ಡ್ ವರ್ಕು ಚೆನ್ನಾಗೇ ಮ್ಯಾಚ್ ಆಗ್ತಾಯಿದೆ. ಆ್ಯಂಡ್ ದಿಸ್ ಎಕ್ಸಾಕ್ಟಾಗಿ ಆಪೋಸಿಟ್ ಕಾಂಬಿನೇಷನ್ ಆಗುತ್ತೆ. ಇದು ಉಟ್ಕೊಂಡು ನೋಡಿದಾಗ ಗೊತ್ತಾಗಬೇಕು ಹೆಂಗಿರುತ್ತೆ ಅಂತ. ನೋಡ್ತೀನಿ, ಇನ್ನೂ ಟ್ರೈ ಮಾಡಿಲ್ಲ ಆ್ಯಕ್ಚುಲಿ, ಅಂದ್ಕೊಂಡಿದ್ದೀನಿ ಅಷ್ಟೇ. ಸೊ ಇನ್ನು ಅದು ಬಿಟ್ಟರೆ ಇದು ಡಾರ್ಕರ್ ಶೇಡು ಇನ್ನೊಂದು ತೊಗೋಬೇಕು. ನಾನು ತೊಗೊಂಡು ಗೋಲ್ಡ್ ಕಲರ್ ವರ್ಕ್ ಮಾಡಿಸಿದ್ರೆ ಮಾತ್ರ ಡೆಫಿನೆಟಾಗಿ ಪಫ್ ಸ್ಲೀವ್ಸೇ ಹೊಲಿಸೋದು. ನಾನು ಅದನ್ನು ಹೇಳಿದ್ನಲ್ಲ, ಹೊಲ್ಸ್ಕೊಂಬಿಟ್ಟು ಏನು ಎಲ್ಲ ಅದೇ ಫ್ಯಾಷನ್ನು ಅನ್ನೋ ಥರ ಆಗೋಗ್ಬಿಟ್ಟಿದೆ ನನ್ನ ತಲೆಯಲ್ಲಿ ಇವಾಗ. ಸೊ ಇದು ಫ್ರೆಂಡ್ಸ್ ಸೀರೆ. ಆಮೇಲೆ ಇಲ್ಲಿ ಇನ್ನೊಂದು ಹೇಳಬೇಕು, ಚೆಕ್ಸು ಆಲ್ ಓವರ್ ಸೀರೆ ಬಂದಿದೆ. ಜೊತೆಗೆ ಸೆರಗಲ್ಲೂ ಸಹ ಇದೆ ಚೆಕ್ಸ್ ನೋಡಿ, ಡಬಲ್ ಚೆಕ್ಸು ಸೆರಗಲ್ಲೂ ಕಂಟಿನ್ಯೂ ಆಗುತ್ತೆ. ಸೊ ನಿಮಗೆ ಈ ಕಲರು ಸ್ವಲ್ಪ ಲೈಟ್ ಕಡಿಮೆ ಮಾಡಿ ನೋಡ್ತೀನಿ ಚೇಂಜ್ ಎಲ್ಲ ಕಾಣುತ್ತೆ ಅಂತ. ಇಲ್ಲ, 1 ಟಿಂಜು ಫ್ರೆಂಡ್ಸ್, ನೀವೇನು ನೋಡ್ತಾ ಇದ್ದೀರಾ ಕ್ಯಾಮ್ರಾನಲ್ಲಿ, 1 ಟಿಂಜು ಡಲ್ ಕಲರ್ ಇದೆ ಈ ಸೀರೆ ಆ್ಯಕ್ಚುಲಾಗಿ. ಓಕೆ, ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಆಮೇಲೆ ಯಾರಾದರೂ ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ಯಾವ್ಯಾವುದು ವೀಡಿಯೋಸ್ ನಾನು ಹಾಕ್ತೀನಿ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದರೆ ಹಿಂದೆ ಯಾವ್ಯಾವ ವೀಡಿಯೋಸ್ ಹಾಕಿದ್ದೀನಿ ಎಲ್ಲನೂ ನಿಮ್ಮ ವಾಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ದಟ್ ನಿಮಗೆ ಮೈಸೂರು ಸಿಲ್ಕ್ ಬಗ್ಗೆ ಆಸಕ್ತಿ ಇದ್ದರೆ ನೀವು ತೊಗೋಬಹುದು, ಒಳ್ಳೊಳ್ಳೆ ಕಲರ್ಸು ಅಂತ ಹೇಳ್ತಾ. ಇನ್ನೊಂದು ವಿಷಯ ಹೇಳಬೇಕು. ಈ ವಿಷಯ ಕೊನೆಯಲ್ಲಿ ಹೇಳ್ತಾ ಇರೋದ್ರಿಂದ ಎಷ್ಟು ಜನಕ್ಕೆ ತಲುಪತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಬೆನ್ನಿ ಸಿಲ್ಕ್ ಸೀರೆ ಹಾಕಿದಾಗ ಎಲ್ಲರೂ ಕೇಳಿದ್ರು ಎಲ್ಲಿ ತೊಗೊಂಡ್ರಿ ಅಂತ. ನನಗೆ ಗೊತ್ತಿದ್ದು 2 ಅಂಗಡಿ. ಅದು ಒಂದು ಗಾಂಧಿ ಬಜಾರಲ್ಲಿದೆ, ಇನ್ನೊಂದು ನಿಯರ್ 50 ಫೀಟ್ ರೋಡ್ ಅಂತ ಹೇಳ್ತಿದೆ. ಬಟ್ ಈಗ ಹೊಸದಾಗಿ ನನಗೆ ಗೊತ್ತಾಗಿದ್ದು KG ರೋಡಲ್ಲೂ ಒಂದು ಬೆನ್ನಿ ಸಿಲ್ಕ್ ಶೋರೂಮ್ ಇದೆ. ಅಲ್ಲೂ ಬೆನ್ನಿ ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ. ಯಾರಿಗಾದರೂ ಬೇಕು ಅಂತಂದರೆ FKCCI ಬಿಲ್ಡಿಂಗಲ್ಲಿ ಮುಂದಕ್ಕೆ ರೋಡ್ ಸೈಡ್ಗೆ ಒಂದು ಬೆನ್ನಿ ಸಿಲ್ಕ್ ಶೋರೂಮ್ ಇದೆ. ದಯವಿಟ್ಟು ವಿಸಿಟ್ ಮಾಡಿ, ಬೆನ್ನಿ ಸಿಲ್ಕ್ ಸೀರೆಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಾರಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.